ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2017 ಎಚ್ ಕೆ ರೀಸನ್ಗೆ ಸಂಬಂಧಿಸಿದ GPS ಸ್ಟಾರ್ ಎಕ್ಸಾಮ್ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ವಿ. ಅದರಲ್ಲಿ ಮುಂದುವರೆದ ಪ್ರಶ್ನೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ 83ನೇ ಪ್ರಶ್ನೆ. 2, -3 ಬಿಂದುವು ವೃತ್ತ ಕೇಂದ್ರವಾಗಿರುವ ವೃತ್ತದ ವ್ಯಾಸ AB ಆಗಿದೆ. ಬಿ ಬಿಂದುವಿನ ನಿರ್ದೇಶಾಂಕಗಳು 1,4 ಆದರೆ ಎ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಮತ್ತು ವ್ಯಾಸದ ಉದ್ದವನ್ನು ಕೂಡ ಕಂಡುಹಿಡಿಯಿರಿ. Find the coordinate of the point A where AB is the diameter of the circle whose center is 2, -3 and B is 1, 4. Also find the length of the diameter ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಇದು ನಿರ್ದೇಶಾಂಕ ರೇಖಾಗಣಿತ ಈ ಒಂದು ಚಾಪ್ಟರಿಂದ ನಾವು ಮಧ್ಯಬಿಂದು ಸೂತ್ರ ಮತ್ತು ಡಿಸ್ಟೆನ್ಸ್ ಫಾರ್ಮುಲಾ ಎರಡನ್ನು ಕೂಡ ಯೂಸ್ ಮಾಡಿಕೊಂಡು ಈ ಒಂದು ಎ ನಿರ್ದೇಶಾಂಕವನ್ನು ಮಧ್ಯಬಿಂದು ಸೂತ್ರವನ್ನು ಬಳಸಿಕೊಂಡು ಸಾಲ್ವ್ ಮಾಡೋಣ. ಅದೇ ರೀತಿಯಾಗಿ ವ್ಯಾಸದ ಉದ್ದವನ್ನು ನೀವು ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡಿ. ಈ ನಿರ್ದೇಶಾಂಕ ರೇಖಾಗಣಿತ ಸಂಬಂಧಿಸಿದ ಎಲ್ಲ ಎಕ್ಸಸೈಸ್ ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಬರುವಂಥ ಎಲ್ಲ ಎಕ್ಸಾಂಪಲ್ಗಳನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. 83ರ ಪ್ರಶ್ನೆಯ ಒಂದು ಪರಿಹಾರವನ್ನು ನೋಡೋಣ. ವೃತ್ತ ಕೇಂದ್ರದ ನಿರ್ದೇಶಾಂಕವನ್ನು ಕೊಟ್ಟಿದ್ದಾರೆ 2, -3. ಇನ್ನೊಂದು AB ರೇಖೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವ್ಯಾಸದ ಒಂದು ನಿರ್ದೇಶಾಂಕ 1,4 ಆದರೆ ಇನ್ನೊಂದು ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. ಇಲ್ಲಿ ನಮಗೆ AB ನಿರ್ದೇಶಾಂಕದ ಮಧ್ಯಬಿಂದು ಇದಾಗಿದೆ. ಹಾಗಾಗಿ ನಾವು ಇಲ್ಲಿ ಮಧ್ಯಬಿಂದು ಸೂತ್ರವನ್ನು ಯೂಸ್ ಮಾಡ್ಕೋಬೇಕು. ಹಾಗಾಗಿ ಮಧ್ಯಬಿಂದು XY = x1 + x2 / 2, y1 + y2 / 2. ಮಧ್ಯಬಿಂದು ನಿರ್ದೇಶಾಂಕವನ್ನು ನಾವು ಇಲ್ಲಿ ಬರ್ಕೋಬೇಕು. 2, -3 x1 x2 y1 y2 ಈ ರೀತಿಯಾಗಿ ನಾವು ಬರೆದುಕೊಂಡು ನೆಕ್ಸ್ಟ್ ಈ ಎಕ್ಸ್ ನಿರ್ದೇಶಾಂಕವನ್ನು ಎಕ್ಸ್ ನಿರ್ದೇಶಾಂಕಕ್ಕೆ ಕಂಪೇರ್ ಮಾಡಿ ನೋಡಬೇಕು. y ನಿರ್ದೇಶಾಂಕವನ್ನು yಗೆ ಕಂಪೇರ್ ಮಾಡಿ ನೋಡಬೇಕು. ನೆಕ್ಸ್ಟ್ 2 = x + 1 / 2 ಅಂದಾಗ -3 = y + 4 / 2 ಅಂದಾಗ 2 4 x + 1 -6 = y + 4 ಅಂದಾಗ ಸಾಲ್ವ್ ಮಾಡಿದಾಗ ನಮಗೆ x = 3 y = -10. ಈ ನಿರ್ದೇಶಾಂಕ 3, -10 ಸಿಗ್ತಾ ಇದೆ. ನಮಗೆ ಏನು ಕೇಳಿದ್ದಾರೆ ನೆಕ್ಸ್ಟ್ ಈ ಒಂದು AB ನಿರ್ದೇಶಾಂಕವನ್ನು ಕಂಡುಹಿಡಿದು ವ್ಯಾಸದ ಉದ್ದವನ್ನು ಕಂಡುಹಿಡಿಯಿರಿ. A ನಿರ್ದೇಶಾಂಕ 3, -10 ಇದೆ. B ನಿರ್ದೇಶಾಂಕ 1, 4 ಅಂತ ಇದೆ. ABದ ಒಂದು ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿ ಇದರ ಒಂದು ಏನನ್ನು ಕಂಡುಹಿಡ್ಕೋಬೇಕು, ವ್ಯಾಸದ ಉದ್ದವನ್ನು ಕಂಡುಹಿಡ್ಕೋಬೇಕು. AB = D ಅಂತಾಗ ಡಿಸ್ಟೆನ್ಸ್ ಫಾರ್ಮುಲಾ √x2 - x1 2 + y2 - y1 2 ಎನ್ನುವಂಥದ್ದು ಡಿಸ್ಟೆನ್ಸ್ ಫಾರ್ಮುಲಾ ಕಂಡುಹಿಡಿಯುವಂಥ ಸೂತ್ರ ಆಗಿದೆ. ಇಲ್ಲಿ x2 ಅಂದರೆ ಏನು? 1, x1 ಅಂದರೆ 3 2. ನೆಕ್ಸ್ಟ್ y2 ಅಂದರೆ 4, y1 ಅಂದರೆ -10 ಇದೆ +10 ಆಗುತ್ತೆ 2. ನೆಕ್ಸ್ಟ್ -2 2. ನೆಕ್ಸ್ಟ್ 14 2. ನೆಕ್ಸ್ಟ್ 4 14 ಸ್ಕ್ವೇರ್ ಅಂದಾಗ ಎಷ್ಟಾಗುತ್ತೆ? 14 ಸ್ಕ್ವೇರ್ ಅಂದಾಗ 196 ಅಂದಾಗ ಇಲ್ಲಿ ನಾವು ಎರಡನ್ನು ಕೂಡಿದಾಗ 200 ಆಗುತ್ತೆ. 200 ತಂದಾಗ 200 ಯಾವುದರ ವರ್ಗ ಆಗುತ್ತೆ? ಈ ರೀತಿಯಾಗಿ ಕೂಡ ಬರಿಬೋದು. 100 × 2 ಅಂತ ಬರಿಬೋದು. 100 100ರ ವರ್ಗ. ಹಾಗಾಗಿ 10 × √2 ಮೀಟರ್ ಎನ್ನುವಂಥದ್ದು ABಯ ಉದ್ದ ಆಗಿರುತ್ತೆ. 84ನೇ ಪ್ರಶ್ನೆ. ಛೇದವನ್ನು ಅಕರ್ಣೀಕರಿಸಿ ಮತ್ತು ಸಂಕ್ಷೇಪಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. 2 / √5 + √3 + 1 / √7 - √2 - √6 - √3 / √5 + √2 ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ನಾವು ಮೊದಲೇದಾಗಿ ಒಂದೊಂದೇ ಟರ್ಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲಿಗೆ ಈ ಒಂದು ಟರ್ಮನ್ನು ಸಾಲ್ವ್ ಮಾಡೋಣ. ಇಲ್ಲಿ ಛೇದವನ್ನು ಅಕರ್ಣೀಕಾರಕಗೊಳಿಸೋಣ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ನ ತೆಗೆದುಕೊಂಡು ಅಂಶ ಮತ್ತು ಛೇದಕ್ಕೂ ಏನು ಮಾಡಬೇಕು? ಗುಣಿಸಬೇಕು. ಈ ರೀತಿಯಾಗಿ ಗುಣಿಸಿದಾಗ ಈ π² ಆಗುತ್ತೆ, ಇದು -3² ಆಗುತ್ತೆ. ಅದನ್ನು ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನೆಕ್ಸ್ಟ್ ಕೊನೆಯದಾಗಿ ಬರುವಂಥದ್ದು ಇಕ್ವೇಷನ್ 3 × √5 - √3 / 2 ಇದು ಇಕ್ವೇಷನ್ ನಂಬರ್ 1. ನೆಕ್ಸ್ಟ್
ಇವಾಗ ಈ ಒಂದು ಟರ್ಮನ್ನು ಸಾಲ್ವ್ ಮಾಡೋಣ. ಇದನ್ನು ಕೂಡ ನಾವು ಛೇದವನ್ನು ಅಕರ್ಣೀಕಾರಕಗೊಳಿಸಬೇಕು. ಛೇದವನ್ನು ಅಕರ್ಣೀಕಾರಕ ಅಂದರೆ ಇದು ಏನಿದೆ ಅಂದರೆ ಅಭಾಗಲಬ್ಧ ರೂಪದಲ್ಲಿದೆ. ಇದನ್ನು ಭಾಗಲಬ್ಧ ರೂಪದಲ್ಲಿ ಮಾಡಬೇಕಾದ್ರೆ ನಾವು ಛೇದದಲ್ಲಿ ಇರುವಂಥದ್ದನ್ನು ಏನು ಮಾಡಬೇಕು, ಅಂಶ ಮತ್ತು ಛೇದಕ್ಕೂ ಚಿಹ್ನೆಯನ್ನು ಬದಲಿಸಿ ಗುಣಿಸಿ ಭಾಗಿಸಬೇಕು. ಈ ರೀತಿಯಾಗಿ ಮಾಡೋದನ್ನು ಛೇದವನ್ನು ಅಕರ್ಣೀಕಾರಕಗೊಳಿಸುವುದು ಅಂತ ಹೇಳಿ ನಾವು ಕರಿತೀವಿ. ಈ ರೀತಿಯಾಗಿ ಸಾಲ್ವ್ ಮಾಡಿದಾಗ ಇದು ಭಾಗಲಬ್ಧ ಸಂಖ್ಯೆಯಾಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ √7/√2 / 5 ಇದು ಇಕ್ವೇಷನ್ ನಂಬರ್ 2 ಅಂತ ಅನ್ಕೋಣ. ನೆಕ್ಸ್ಟ್ ಈ ಒಂದು ಟರ್ಮನ್ನು ನಾವೀಗ ಸಾಲ್ವ್ ಮಾಡಿ ನೋಡೋಣ. ಈ ಒಂದು ಟರ್ಮನ್ನು ಕೂಡ ನಾವು ಸಾಲ್ವ್ ಮಾಡಿದಾಗ ಕೊನೆಯದಾಗಿ ಈ ರೀತಿಯಾಗಿ ಆನ್ಸರ್ ಬರುತ್ತೆ. ಇಕ್ವೇಷನ್ ನಂಬರ್ 1, ಇಕ್ವೇಷನ್ ನಂಬರ್ 2, ಇಕ್ವೇಷನ್ ನಂಬರ್ 3 ಎಲ್ಲವನ್ನು ಕೂಡ ನಾವು ಈ ರೀತಿಯಾಗಿ ಈ ಒಂದು ಪ್ಲೇಸ್ನಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಒಂದು ಆನ್ಸರ್ ಬರುತ್ತೆ. ಅದನ್ನು ನೀವು ಮನೆಯಲ್ಲಿ ಮಾಡಿ ಪ್ರಾಕ್ಟೀಸ್ ಮಾಡಿ. ನಮಗೆ ಸಿಕ್ಕಿರುವಂಥ ಇಕ್ವೇಷನ್ಗಳನ್ನು ಈ ಒಂದು ಟರ್ಮ್ಸಲ್ಲಿ ಅಪ್ಲೈ ಮಾಡಿ ನೀವು ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ 85ನೇ ಪ್ರಶ್ನೆ, x ಮತ್ತು y ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿರುವಂಥ ಎರಡು ಸಮೀಕರಣಗಳ x ಮತ್ತು yಗಳ ಬೆಲೆಯನ್ನು ಕಂಡುಹಿಡಿಯಿರಿ. x + 1/2 + y - 1/3 = 9 ಅಂತ ಒಂದು ಸಮೀಕರಣ ಇದೆ. ಇನ್ನೊಂದು x - 1/3 + y + 1/2 = 8 ಅಂತ ಇನ್ನೊಂದು ಸಮೀಕರಣ ಇದೆ. ಎರಡನ್ನೂ ಕೂಡ ನಾವು ಏನು ಮಾಡಬೇಕಂದ್ರೆ ಲೀನಿಯರ್ ಇಕ್ವೇಷನ್ಗೆ ಕನ್ವರ್ಟ್ ಮಾಡ್ಕೊಂಡು ಎರಡು ಇಕ್ವೇಷನ್ಗಳು ಸಿಕ್ಕ ನಂತರ ಅವುಗಳನ್ನು ನಾವು ಸಾಲ್ವ್ ಮಾಡಿ x ಮತ್ತು yಗಳ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಓಕೆ, ಮೊದಲೇ ಇಕ್ವೇಷನನ್ನು ನೋಡೋಣ. x + 1/2 + y - 1/3 = 9 ಅಂತ ಇದೆ. ಇದನ್ನು ನಾವೀಗ ಏನು ಮಾಡಬೇಕಂದ್ರೆ 2 ಮತ್ತು 3ರ ಲಸವನ್ನು ತೆಗಿಬೇಕು. ಅದು 6 ಆಗುತ್ತೆ. 6 ಆದ ನಂತರ ಇದು 3 ಈ ಕಡೆ ಮಲ್ಟಿಪಲ್ ಆಗುತ್ತೆ, 2 ಈ ಕಡೆ ಮಲ್ಟಿಪಲ್ ಆಗುತ್ತೆ, ಲಸ ಈ ಕಡೆ ಮಲ್ಟಿಪಲ್ ಆಗುತ್ತೆ. ಹಾಗಾಗಿ 3x + 3 + 2y - 2 9 × 6 3x + 3 + 2y - 2 = 9 × 6 ಅಂದಾಗ 3x 2y 3 + 3 ಇದೆ -2 ಇದೆ, ಹಾಗಾಗಿ +1 ಬರುತ್ತೆ. 9 × 6 54 ಬರುತ್ತೆ. ಓಕೆ, ಇವಾಗ 3x + 2y = 54 - 1 ಅಂದಾಗ 53 ಬರುತ್ತೆ. ಇದನ್ನು ಸಮೀಕರಣ 1 ಅಂತ ಅಂದ್ಕೋಣ. ಎರಡನೇ ಇಕ್ವೇಷನ್ ಕೂಡ ಈ ರೀತಿಯಾಗಿ ಸಾಲ್ವ್ ಮಾಡ್ಕೋಬೇಕು. 2 ಮತ್ತು 3ರ ಲಸ 6 ಬರುತ್ತೆ. ಹಾಗಾಗಿ ಈ ಒಂದು ಟರ್ಮ್ ಈ ಕಡೆ ಮಲ್ಟಿಪಲ್ ಆಗುತ್ತೆ, ಈ ಒಂದು ಟರ್ಮ್ ಈ ಕಡೆ ಮಲ್ಟಿಪಲ್ ಆಗುತ್ತೆ. 2x - 2 + 3y + 3 = 8 × 6 2x + 3y + 1 = 48 ಬರುತ್ತೆ. ಇದನ್ನು ಕೂಡ ನಾವು ಲೀನಿಯರ್ ಇಕ್ವೇಷನ್ ಮಾಡಿದಾಗ 2x + 3y = 47 ಸಮೀಕರಣ 2. ಇವಾಗ ಇಕ್ವೇಷನ್ ನಂಬರ್ 1ಗೆ 2 ಇಂದ ಮಲ್ಟಿಪಲ್ ಮಾಡಬೇಕು. ಅದೇ ರೀತಿಯಾಗಿ ಇಕ್ವೇಷನ್ ನಂಬರ್ 2ಗೆ 3 ಇಂದ ಮಲ್ಟಿಪಲ್ ಮಾಡಬೇಕು. ಈ ರೀತಿಯಾಗಿ ಇಕ್ವೇಷನ್ ನಂಬರ್ 1ಗೆ 2, ಇಕ್ವೇಷನ್ ನಂಬರ್ 2ಗೆ 3 ಇಂದ ಮಲ್ಟಿಪಲ್ ಮಾಡಿದಾಗ ಮತ್ತೆ ಅಗೇನ್ ಎರಡು ಇಕ್ವೇಷನ್ಗಳು ಬರ್ತಾ ಇದ್ದಾವೆ. 6x + 4y = 106, 6x + 9y = 141. ಯಾಕೆ ನಾವು ಇಕ್ವೇಷನ್ ನಂಬರ್ 1ಗೆ 2 ಇಂದ ಇಕ್ವೇಷನ್ ನಂಬರ್ 2ಗೆ 3 ಇಂದ ಮಲ್ಟಿಪಲ್ ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಇಲ್ಲಿ ಚರಾಕ್ಷರ ಏನಾಗಿರಬೇಕು, ಒಂದೇ ರೀತಿಯಾಗಿ ಬರೋ ಹಾಗೆ ನಾವು ಮಾಡ್ಕೋಬೇಕು. ಹಾಗಾಗಿ 6x ಎರಡು ಕೂಡ ಒಂದೇ ಆಗಿರೋದ್ರಿಂದ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಆವಾಗ -5y = -35 ಆಗುತ್ತೆ, y = 7 ಬರುತ್ತೆ. ಇವಾಗ y ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ 3x + 2 × 7 = 53 ಆಗುತ್ತೆ. x = ನಮಗೆ ಏನು ಬರ್ತಾ ಇದೆ, x = 29 ಬರುತ್ತೆ. ಇದು 3x ಆಗಬೇಕು. 3x = 29 ಅಂದಾಗ x = 13 ಬರ್ತಾ ಇದೆ. x ವ್ಯಾಲ್ಯೂ 13 ಇದೆ, y ವ್ಯಾಲ್ಯೂ 7 ಅಂತ ನಮಗೆ ಆನ್ಸರ್ ಬಂತು. ಈ ರೀತಿಯಾಗಿ ರ್ಯಾಷನಲ್ ಆಗಿ ಕೊಟ್ಟಿರೋದನ್ನು ನಾವು ಲೀನಿಯರ್ ಇಕ್ವೇಷನ್ಗೆ ಕನ್ವರ್ಟ್ ಮಾಡಿಕೊಂಡು ಈ ರೀತಿಯಾಗಿ x ಮತ್ತು yಗಳ ಬೆಲೆಯನ್ನು ಕಂಡುಹಿಡ್ಕೋಬೇಕು. 86ನೇ ಪ್ರಶ್ನೆ, x⁴ y ಅಂತ ಇದೆ. ನೆಕ್ಸ್ಟ್ y⁴ b = z, z⁴ c = x ಆದರೆ ABC = 1 ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವು ಸಾಲ್ವ್ ಮಾಡಿ ನೋಡೋಣ. ಓಕೆ, ಇವಾಗ ನಮಗೆ ಕೊಟ್ಟಿರುವಂಥ ಒಂದು ಟರ್ಮ್ಸನ್ನು ಯೂಸ್ ಮಾಡ್ಕೋಣ. x⁴ a y ಇದು ಸಮೀಕರಣ 1 ಆಗಿರಲಿ, x⁴ b = z ಇದು ಸಮೀಕರಣ 2 ಆಗಿರಲಿ,
ಜೆಡ್ ರೆಸ್ಟು ಸಿ ಈಕ್ವಲ್ಸ್ ಟು ಎಕ್ಸ್ ಇದು ಸಮೀಕರಣ 3 ಆಗಿರಲಿ. ಇವಾಗ ಇಕ್ವೇಷನ್ ನಂಬರ್ 1ರಲ್ಲಿ 2 ಆದೇಶಿಸೋಣ. ಇಕ್ವೇಷನ್ ನಂಬರ್ 1ರಲ್ಲಿ 2 ಆದೇಶಿಸೋಣ. ಹಾಗಂದರೆ ಏನು ಅಂದರೆ ಇಕ್ವೇಷನ್ ನಂಬರ್ 1 ಇವಾಗ ನೋಡಿ, ಇವಾಗ y ಅಂದರೆ y ಅಂದರೆ ಏನಿದೆ ಎಕ್ಸ್ ರೆಸ್ಟು ಎ ಅಂತ ಇದೆ. ಹಾಗಾಗಿ y ಪ್ಲೇಸ್ನಲ್ಲಿ ಎಕ್ಸ್ ರೆಸ್ಟು ಎ ಅಂತ ಅಪ್ಲೈ ಮಾಡೋಣ. ಅದಕ್ಕಾಗಿ ಇಲ್ಲಿ ಏನು ಬರುತ್ತೆ ಅಂದರೆ ಇವಾಗ ಎಕ್ಸ್ ಇಂಟು ವೈ ರೆಸ್ಟು ಎ ಬಿ ಅಂತ ಬರುತ್ತೆ. ಇಲ್ಲಿ ನೋಡಿ ಇನ್ನೊಂದು ಸಾರಿ ನೋಡಿ, y ಅಂದರೆ ಎಕ್ಸ್ ರೆಸ್ಟು ಎ. ಹಾಗಾಗಿ y ಬೆಲೆಯನ್ನು ನಾವು ಈ ಒಂದು y ಪ್ಲೇಸ್ನಲ್ಲಿ ಅಪ್ಲೈ ಮಾಡ್ತಾ ಇದ್ವಿ. ಹಾಗಾಗಿ ಎಕ್ಸ್ ರೆಸ್ಟು ಎ ಇಂಟು ಬಿ ಈಕ್ವಲ್ ಟು ಜೆಡ್ ಎನ್ನುವಂಥದ್ದು ನಮಗೆ ಸಿಗ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಂದು ಸಮೀಕರಣ ನೋಡಿ, ಸಮೀಕರಣ 4ರಲ್ಲಿ ಇದು ಸಮೀಕರಣ 4 ಆಯಿತು. ಈ y ಟರ್ಮ್ ಹೋಗುತ್ತೆ. ಹಾಗಾಗಿ y ರೆಸ್ಟು ಎ ಇಂಟು ಬಿ ಈಸ್ ಈಕ್ವಲ್ ಟು ಜೆಡ್ ಅಂತ ಬಂತು. ಇದು ಸಮೀಕರಣ 4. ಇವಾಗ ಈ ಒಂದು ಸಮೀಕರಣ 4ರಲ್ಲಿ 3 ಆದೇಶಿಸೋಣ. ಜೆಡ್ ಈಕ್ವಲ್ಸ್ ಟು ಏನು ಬಂದಿದೆ ನೋಡಿ, ಜೆಡ್ ಈಕ್ವಲ್ ಟು ವೈ ರೆಸ್ಟು ಎ ಬಿ ಅಂತ ಬಂದಿದೆ. ಇವಾಗ ಈ ಜೆಡ್ ಪ್ಲೇಸ್ನಲ್ಲಿ ಈ ಒಂದು ಬೆಲೆಯನ್ನು ಆದೇಶಿಸೋಣ. ಹಾಗಾಗಿ ಜೆಡ್ ಅಂದಾಗ ಇಲ್ಲೇನು ಬರುತ್ತೆ, ಎಕ್ಸ್ ರೆಸ್ಟು ಎ ಬಿ ಸಿ ಈಸ್ ಈಕ್ವಲ್ ಟು ಎಕ್ಸ್ ರೆಸ್ಟು 1 ಅಂತ ಬರ್ತಾ ಇದೆ. ಸೊ ವೈ ಪ್ಲೇಸಲ್ಲಿ ಏನನ್ನು ಆದೇಶಿಸಬೇಕು ನಾವು, ಜೆಡ್ ಪ್ಲೇಸ್ನಲ್ಲಿ ವೈ ರೆಸ್ಟು ಎ ಬಿ ಅಂತ ಅಪ್ಲೈ ಮಾಡಿದಾಗ ಎಕ್ಸ್ ರೆಸ್ಟು ಎ ಬಿ ಸಿ ಈಸ್ ಈಕ್ವಲ್ಸ್ ಟು, ಇಲ್ಲಿ ನೋಡಿ ಎಕ್ಸ್ ರೆಸ್ಟು ಏನೂ ಇಲ್ಲ ಅಂದರೂ 1 ಇರುತ್ತೆ. ಹಾಗಾಗಿ ಇಲ್ಲಿ ನೋಡಿ ಎ ಬಿ ಸಿ ಈಸ್ ಈಕ್ವಲ್ಸ್ ಟು 1 ಅಂತ ಹೇಳಿ ನಾವು ಸಾಧಿಸಿದೆವು.